ಹಾಯ್ ಎವ್ರಿವನ್. ಉಡುಪಿ ಮಂಗಳೂರು ಸೈಡ್ನಲ್ಲಿ ತುಂಬ ಕಾಮನ್ ಆಗಿ ಮಾಡುವಂಥ ಅಷ್ಟೇ ಸ್ಪೆಷಲ್ ಆದ ಖಾರ ಅವಲಕ್ಕಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ಅವಲಕ್ಕಿ ಉಪ್ಕರಿ, ಮಸಾಲ ಅವಲಕ್ಕಿ, ಅವಲಕ್ಕಿ ಚಟ್ನಿ ಅಂತಲೂ ಕರೀತಾರೆ. ಬೆಳಗಿನ ತಿಂಡಿಗೆ ಇಲ್ಲ ಸಂಜೆ ಕಾಫಿ ಟೀ ಜೊತೆಗಾದರೂ ಜಸ್ಟ್ 10 ನಿಮಿಷದಲ್ಲಿ ಮಾಡ್ಕೊಂಡ್ಬಿಡ್ಬೋದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ಗಳೇನು ಬೇಡ, ತುಂಬಾ ಸಿಂಪಲ್, ತುಂಬ ರುಚಿಯಾಗಿರುತ್ತೆ. ಹಾಗಿದ್ರೆ ಬನ್ನಿ ಖಾರ ಅವಲಕ್ಕಿನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ನಲ್ಲಿ 1 ಟೀ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆನ ಕಾಯಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ 2 ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಕಾಳನ್ನು ಹಾಕೊಂಡು ಹುರ್ಕೊಳ್ಬೇಕು. ಸೌತ್ ಕೇಂದ್ರ ಸೈಡ್ನಲ್ಲಿ ಆಲ್ಮೋಸ್ಟ್ ಎಲ್ಲ ಅಡುಗೆಗೂ ಕೊಬ್ಬರಿ ಎಣ್ಣೆನೇ ಬಳಸ್ತಾರೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದೀಗ ಫ್ರೈ ಆಗಿದೆ. ಇದಕ್ಕೆ ಖಾರಕ್ಕೆ ಒಂದು 5 ಒಣಮೆಣಸನ್ನು ಹಾಕೊಂಡು ಹುರ್ಕೊಳ್ಬೇಕು. ಕೊಬ್ಬರಿ ಎಣ್ಣೆ ಟೇಸ್ಟ್ ಇಷ್ಟ ಇಲ್ಲ ಅಂದವರು ಬೇಕಿದ್ರೆ ರಿಫೈನ್ಡ್ ಆಯಿಲ್ ಬಳಸ್ಬೋದು. ಬಟ್ ಕೊಬ್ಬರಿ ಎಣ್ಣೆ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಈಗ ಇದು ಫ್ರೈ ಆದಮೇಲೆ ಎತ್ತಿಟ್ಕೊಳ್ಳೋಣ. 4 ಜನಕ್ಕೆ ಸರ್ವ್ ಮಾಡೋಷ್ಟು ಅವಲಕ್ಕಿ ಮಾಡೋದಕ್ಕೆ ಅರ್ಧ ಹೋಳಿಕೆಯಷ್ಟು ಫ್ರೆಶ್ ಕಾಯಿನ ತುರಿದು ಇಟ್ಕೊಂಡಿದ್ದೀನಿ. ಇದರಲ್ಲಿ ಅರ್ಧದಷ್ಟು ಕಾಯಿ ತುರಿನ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ತೀನಿ. ಇನ್ನು ಅರ್ಧದಷ್ಟು ಕಾಯಿ ತುರಿನ ಹಾಗೆ ಯೂಸ್ ಮಾಡ್ಕೊಳ್ತೀನಿ. ಈಗ ಒಂದು ಮಿಕ್ಸಿ ಜಾರ್ನಲ್ಲಿ ಅರ್ಧದಷ್ಟು ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಹುರಿದಿಟ್ಕೊಂಡ ಕೊತ್ತಂಬರಿ ಕಾಳು, ಒಣಮೆಣಸನ್ನು ಹಾಕೊಂಡು ನಂತರ ಸ್ವಲ್ಪ ಹುಣಸೆ ಹಣ್ಣು ಮತ್ತು ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಅರಿಶಿಣ ಹಾಕಿ ನೀರೇನು ಹಾಕ್ದೇನೆ ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ಥರ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಯಾವ ಬೌಲಲ್ಲಿ ಅವಲಕ್ಕಿನ ಕಲಿಸ್ಕೊಳ್ತೀವೋ ಆ ಬೌಲಲ್ಲಿ ಗ್ರೈಂಡ್ ಮಾಡ್ಕೊಂಡಿರೋದನ್ನು ಹಾಕೊಂಡು ಇದಕ್ಕೆ ಇನ್ನು ಅರ್ಧ ಕಾಯಿ ತುರಿದಿರೋದನ್ನು ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೊಂಡು ಈಗ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಬೇಕು. ಒಗ್ಗರಣೆಗೆ 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆನ ಕಾಯಿಸ್ಕೊಂಡು ಇದಕ್ಕೆ 3/4 ಟೀ ಸ್ಪೂನ್ ಸಾಸಿವೆ, 3/4 ಟೀ ಸ್ಪೂನ್ ಉದ್ದಿನ ಬೇಳೆನ ಹಾಕಿ ಉದ್ದಿನ ಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡು ನಂತರ ಇದಕ್ಕೆ ತುಂಡು ಮಾಡ್ಕೊಂಡಿರೋ 2 ಒಣಮೆಣಸು, ಸ್ವಲ್ಪ ಕರಿಬೇವನ್ನು ಹಾಕಿ ಇದನ್ನು ಕೂಡ ಫ್ರೈ ಮಾಡಿಕೊಂಡು ಇದು ಫ್ರೈ ಆದಮೇಲೆ ಈ ಒಗ್ಗರಣೆನ ಬೌಲ್ನಲ್ಲಿರೋ ಕಾಯಿ ಮಿಕ್ಸ್ಚರ್ಗೆ ಸೇರಿಸಿ ಈ ಒಗ್ಗರಣೆ, ತುರಿದಿರೋ ಕಾಯಿ ಮತ್ತು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಆ ಕಾಯಿ ಎಲ್ಲ ನೀರು ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಕಿವುಚಿ ಕಲಿಸ್ಕೊಳ್ಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಲ್ಲಿ ನಾನು ಇದಕ್ಕೆ ಚೆನ್ನಾಗಿ ಜರಡಿ ಮಾಡ್ಕೊಂಡಿರೋ ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ. ಈ ಖಾರ ಅವಲಕ್ಕಿಗೆ ಪೇಪರ್ ಅವಲಕ್ಕಿನೇ ತೊಗೊಳ್ಬೇಕು. ಇದನ್ನು ಖಾರದ ಮಿಕ್ಸ್ಚರ್ಗೆ ಹಾಕಿ ಖಾರ, ಅವಲಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಕಲಿಸ್ಕೊಳ್ಬೇಕು. ಎಣ್ಣೆ, ಉಪ್ಪು ಏನಾದರೂ ಕಡಿಮೆ ಅನಿಸಿದ್ರೆ ಈ ಹಂತದಲ್ಲಿ ಕೊಬ್ಬರಿ ಎಣ್ಣೆ ಮತ್ತು ಉಪ್ಪನ್ನು ಹಾಕ್ಕೊಂಡು ಕಲಿಸ್ಕೊಳ್ಬೋದು. ಅವಲಕ್ಕಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ತುಂಬಾ ಸಿಂಪಲ್ ಆದ ಅಷ್ಟೇ ಟೇಸ್ಟಿಯಾದ ಖಾರ ಅವಲಕ್ಕಿ ರೆಡಿಯಾಗಿದೆ. ಈಗ ಹಸಿ ಖಾರ ಅವಲಕ್ಕಿ ಹೇಗೆ ಮಾಡೋದು ಅಂತ ನೋಡೋಣ. ಹಬ್ಬಗಳಲ್ಲಿ ಬೆಳಗಿನ ತಿಂಡಿಗೆ ದಿಢೀರಾಗಿ ತಯಾರಾಗೋ ಹಸಿ ಖಾರ ಅವಲಕ್ಕಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಅವಲಕ್ಕಿಗೆ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಬಳಸೋದಿಲ್ಲ. ಆದ್ದರಿಂದ ಹಬ್ಬದ ಸಮಯದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬಳಸಲಿಕ್ಕೆ ಇಷ್ಟಪಡದೇ ಇರೋರು ಈ ರೀತಿಯಾದ ಅವಲಕ್ಕಿನ ಮಾಡ್ಕೋಬೋದು. ಬರೀ ಹಬ್ಬಗಳಲ್ಲಿ ಅಂತ ಮಾತ್ರ ಅಲ್ಲ, ಬೇರೆ ದಿನಗಳಲ್ಲೂ ಬೆಳಗಿನ ತಿಂಡಿಗೆ, ಸಂಜೆ ಸ್ನ್ಯಾಕ್ಸ್ಗೆ ಈ ಅವಲಕ್ಕಿ ಬಹಳ ಬೇಗನೆ ತಯಾರಾಗತ್ತೆ. ಹೆಚ್ಕೊಳ್ಳೋ ಕೆಲಸನೇ ಇರಲ್ಲ. ಆದರೆ ರುಚಿ ಮಾತ್ರ ತುಂಬಾ ಚೆನ್ನಾಗಿರತ್ತೆ. ಹಾಗಿದ್ರೆ ಬನ್ನಿ, ಉಪ್ಪು, ಖಾರ, ಸಿಹಿ, ಹುಳಿ ಎಲ್ಲದೂ ಹದವಾಗಿರೋ ಹಸಿ ಖಾರ ಅವಲಕ್ಕಿನ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಅರ್ಧ ಹೋಳಿಕೆಯಷ್ಟು ಫ್ರೆಶ್ ಆಗಿರೋ ಕಾಯಿನ ತುರಿದು ಇಟ್ಕೊಂಡಿದ್ದೀನಿ. ಇದ್ರಲ್ಲಿ ನಾನು ಅರ್ಧದಷ್ಟು ಕಾಯಿನ ಹಾಗೆ ಯೂಸ್ ಮಾಡ್ತೀನಿ. ಇನ್ನರ್ಧದಷ್ಟು ಕಾಯಿನ ಗ್ರೈಂಡ್ ಮಾಡ್ಕೊಳ್ಳೋ ಪದಾರ್ಥಗಳ ಜೊತೆ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ತೀನಿ. ಈಗ ಈ ಅರ್ಧದಷ್ಟು ಕಾಯಿ ತುರಿನ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಹಾಗೆ ಇದ್ರ ಜೊತೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು, ಇಲ್ಲಿ ನಾನು ಒಂದು 6 ಹಸಿಮೆಣಸನ್ನು ಹಾಕಿದ್ದೀನಿ. ನಂತರ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕರಿಬೇವು, ಇದನ್ನು ಕೂಡ ಗ್ರೈಂಡ್ ಮಾಡಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಳ್ಳಿ. ಸಕ್ಕರೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಆದರೆ ಈ ಅವಲಕ್ಕಿಗೆ ಸಕ್ಕರೆ ಹಾಕಿದ್ರೇ ರುಚಿ ಬರೋದು. ಕೊನೆಯದಾಗಿ ಇದಕ್ಕೆ ಅರ್ಧ ಹೋಳಿಕೆಯಷ್ಟು ನಿಂಬೆ ರಸ ಹಾಕೊಳ್ಳಿ. ಹುಳಿ, ಖಾರ, ಸಿಹಿ ಎಲ್ಲದೂ ಇರೋದ್ರಿಂದನೇ ಈ ಅವಲಕ್ಕಿ ಅಷ್ಟು ರುಚಿ ಇರೋದು. ಈಗ ನೀರು ಹಾಕೊಳ್ದೇನೆ ಇದನ್ನು ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೋಬಾರ್ದು. ಈ ರೀತಿ ಸ್ವಲ್ಪ ತರಿತರಿಯಾಗಿ ಇರಲಿ. ಇದನ್ನೀಗ ಇನ್ನರ್ಧದಷ್ಟು ಕಾಯಿ ತುರಿ ಇದೆಲ್ಲ ಅದ್ರ ಜೊತೆ ಸೇರಿಸ್ಕೊಳ್ಳೋಣ. ಇದ್ರ ಜೊತೆ ಒಂದು ಒಗ್ಗರಣೆ ಕೂಡ ಮಾಡಿ ಸೇರಿಸ್ಕೊಳ್ಬೇಕು. ಅದನ್ನೀಗ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನ್ನಲ್ಲಿ 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆನ ಕಾಯಿಸ್ಕೊಳ್ತಾ ಇದ್ದೀನಿ.
ಈ ಅವಲಕ್ಕಿಗೆ ಕೊಬ್ಬರಿ ಎಣ್ಣೆನೇ ಹಾಕೊಳ್ಳಿ, ಒಳ್ಳೆ ಸ್ಮೆಲ್ ಮತ್ತು ರುಚಿ ಇರುತ್ತೆ. ಎಣ್ಣೆ ಕಾದ್ಮೇಲೆ ಅರ್ಧ ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಉದ್ದಿನಬೇಳೆ ಹಾಕಿ ಉದ್ದಿನಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಉದ್ದಿನಬೇಳೆ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ 1/4 ಟೀ ಸ್ಪೂನಷ್ಟು ಹಿಂಗು, ತುಂಡು ಮಾಡ್ಕೊಂಡಿರೋ 2 ಒಣಮೆಣಸು ಮತ್ತು ಕರಿಬೇವು ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಈ ಒಗ್ಗರಣೆ ಆದಮೇಲೆ ಇದನ್ನು ಆರಿಸಿ ಕಾಯಿ ಎಲ್ಲ ರುಬ್ಬಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸ್ಕೊಂಡು ಕೈನಲ್ಲೇ ಚೆನ್ನಾಗಿ ಕಿವುಚಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಈ ರೀತಿ ಕಿವುಚಿ ಮಿಕ್ಸ್ ಮಾಡಿಕೊಂಡ್ರೆ ಒಗ್ಗರಣೆದು, ತುರಿದಿಟ್ಕೊಂಡಿರೋ ಕಾಯ್ದು, ಗ್ರೈಂಡ್ ಮಾಡ್ಕೊಂಡಿರೋ ಕಾಯ್ದು ರಸ ಬಿಟ್ಕೊಳ್ತಾ ಬರುತ್ತೆ. ಈಗಿದು ನೀಟಾಗಿ ಮಿಕ್ಸ್ ಆಗಿದೆ. ಇದಕ್ಕೀಗ 1 ಬೌಲಷ್ಟು ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ. ಈ ಹಸಿ ಖಾರ ಅವಲಕ್ಕಿಗೆ ಪೇಪರ್ ಅವಲಕ್ಕಿನೇ ತೊಗೊಳ್ಳಿ, ಮೀಡಿಯಂ ಅವಲಕ್ಕಿ ಇಲ್ಲ ದಪ್ಪ ಅವಲಕ್ಕಿ ಚೆನ್ನಾಗಿರಲ್ಲ. ಇದನ್ನು ಮಿಕ್ಸ್ ಮಾಡ್ಕೊಂಡಿರೋ ಕಾಯಿ ಮಿಕ್ಸ್ಚರ್ಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನೀರು ಹಾಕ್ಕೊಳ್ದೇನೆ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕಂದರೆ ಕಾಯಿಯನ್ನು ಸತ ಕಿವುಚಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ ಅದರದ್ದೇ ರಸ ಬಿಟ್ಕೊಂಡಿರುತ್ತೆ. ಅದರಿಂದ ಮತ್ತೆ ನೀರು ಹಾಕಿ ಕಲಿಸ್ಕೊಳ್ಳೋದು ಬೇಡ. ಇದಕ್ಕೆ ಖಾರ, ಸಕ್ಕರೆ, ಹುಳಿ ಎಲ್ಲ ಹಾಕಿರೋದ್ರಿಂದ ಒಳ್ಳೆ ಚಟ್ಪಟ ಟೇಸ್ಟ್ ಕೊಡುತ್ತೆ, ತುಂಬಾ ರುಚಿಯಾಗಿರುತ್ತೆ. ಈಗ ಹಸಿ ಖಾರ ಅವಲಕ್ಕಿ ರೆಡಿಯಾಗಿದೆ. ತುಂಬಾ ಸಿಂಪಲ್ ರೆಸಿಪಿ ಇದು. ಒಂದು 10ರಿಂದ 15 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ದಿಢೀರಾಗಿ ಗೆಸ್ಟ್ಗಳು ಮನೆಗೆ ಬಂದಾಗ ಈ ರೀತಿ ಅವಲಕ್ಕಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈಗ ಇನ್ನೊಂದು ರೀತಿಯಾದ ಅವಲಕ್ಕಿ ಹೇಗೆ ಮಾಡೋದು ಅಂತ ನೋಡೋಣ. ಬೆಳಗಿನ ತಿಂಡಿಗೆ ಆಗಲಿ, ಸಂಜೆ ಸ್ನ್ಯಾಕ್ಸ್ಗೆ ಆಗಲಿ, ಇಲ್ಲ ಸಡನ್ನಾಗಿ ಗೆಸ್ಟ್ಗಳು ಬಂದಾಗ ಟೇಸ್ಟಿಯಾಗೂ ಇರಬೇಕು, ಹಾಗೆ ದಿಢೀರಾಗಿ ತಯಾರಾಗುವಂಥ ತಿಂಡಿ ಅಂದರೆ ಅವಲಕ್ಕಿ. ಜಸ್ಟ್ ಒಂದು 10ರಿಂದ 15 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ಇಷ್ಟು ಸಿಂಪಲ್ ರೆಸಿಪಿ, ಇದ್ರದ್ದೇನು ವಿಡಿಯೋ ಮಾಡೋದು ಅಂತ ಅಂದ್ಕೊಂಡಿದ್ದೆ. ಆದರೆ ಪ್ರತಿ ಸಲ ಅವಲಕ್ಕಿ ಪಿಕ್ಚರ್ನ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದಾಗಲೆಲ್ಲ ರೆಸಿಪಿ ಶೇರ್ ಮಾಡಿ ಅಂತ ತುಂಬ ರಿಕ್ವೆಸ್ಟ್ ಬಂದಂಥ ರೆಸಿಪಿ ಈ ಅವಲಕ್ಕಿ. ಮಾಡೋದು ಎಷ್ಟು ಸಿಂಪಲ್ಲು, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಬೇಕಾದರೆ ವಾರದಲ್ಲಿ 2ರಿಂದ 3 ಸಲ ಮಾಡ್ಕೊಂಡು ತಿಂದರೂ ಬೇಜಾರಂತ ಅನಿಸಲ್ಲ. ಹಾಗಿದೆ, ಬನ್ನಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದಾದ ಅವಲಕ್ಕಿನ ಹೇಗೆ ಮಾಡೋದು ಅಂತ ನೋಡೋಣ. ಈ ಅವಲಕ್ಕಿ ಮಾಡೋದಕ್ಕೆ ಮೊದಲಿಗೆ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಕಡಾಯಿಯಲ್ಲಿ 5ರಿಂದ 6 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ 1 ಟೀ ಸ್ಪೂನ್ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ್ಮೇಲೆ 2 ಟೇಬಲ್ ಸ್ಪೂನ್ ಶೇಂಗಾ ಬೀಜ, 1 ಟೀ ಸ್ಪೂನ್ ಕಡಲೆಬೇಳೆ, ಹಾಗೆ 1 ಟೀ ಸ್ಪೂನ್ ಉದ್ದಿನಬೇಳೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಶೇಂಗಾ ಬೀಜ, ಕಡಲೆಬೇಳೆ, ಉದ್ದಿನಬೇಳೆದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಈ ಅವಲಕ್ಕಿ ಮಧ್ಯದಲ್ಲಿ ಕ್ರಿಸ್ಪಿಯಾದ ಶೇಂಗಾ ಬೀಜ ಸಿಕ್ಕಾಗ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈಗ ಶೇಂಗಾ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಹಾಗೆ ಕಡಲೆಬೇಳೆ, ಉದ್ದಿನಬೇಳೆದು ಕೂಡ ಕಲರ್ ಚೇಂಜ್ ಆಗಿದೆ. ಈಗ ಇದಕ್ಕೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು, ಇಲ್ಲಿ ನಾನು 4 ಹಸಿಮೆಣಸನ್ನು ಚಿಕ್ಕದಾಗಿ ಹೆಚ್ಕೊಂಡಿರೋದನ್ನು ಹಾಕಿದ್ದೀನಿ. ಹಾಗೆ 1 ಒಣಮೆಣಸನ್ನು ಕೂಡ ತುಂಡು ಮಾಡ್ಕೊಂಡಿರೋದನ್ನು ಹಾಕಿ ಹಸಿಮೆಣಸನ್ನು ಫ್ರೈ ಮಾಡ್ಕೊಳ್ಬೇಕು. ಈಗ ಹಸಿಮೆಣಸು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ನಂತರ ಇದಕ್ಕೆ 3 ಮೀಡಿಯಂ ಸೈಜ್ದು ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡಿರೋದನ್ನು ಹಾಕಿ, ಹಾಗೆ ಕರಿಬೇವನ್ನು ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅವಲಕ್ಕಿ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಾಗಂತ ಈರುಳ್ಳಿನ ತುಂಬ ರೋಸ್ಟ್ ಕೂಡ ಮಾಡ್ಕೊಳ್ಬಾರ್ದು. ಹಾಗೆ ಈ ಅವಲಕ್ಕಿಗೆ ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಈರುಳ್ಳಿ ಇಷ್ಟು ಫ್ರೈ ಆದಮೇಲೆ ಕೊನೆಯದಾಗಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಅರಿಶಿಣ ಹಾಕಿ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಅವಲಕ್ಕಿದು ಒಗ್ಗರಣೆ ರೆಡಿ ಆಗುತ್ತೆ. ಎಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಬೋದಲ್ವಾ. ಸಿಂಪಲ್ ಇಂಗ್ರೀಡಿಯೆಂಟ್ಸ್ಗಳು, ಜಾಸ್ತಿ ಪದಾರ್ಥಗಳು ಬೇಕಾಗಲ್ಲ. ಹಾಗೆ ಈ ಒಗ್ಗರಣೆಗೆ ಉಪ್ಪು ಕಡಿಮೆ ಹಿಡಿಸತ್ತೆ. ಸ್ವಲ್ಪ ಉಪ್ಪು ಜಾಸ್ತಿ ಆದರೂ ಅವಲಕ್ಕಿ ಉಪ್ಪು ಅಂತ ಅನಿಸತ್ತೆ. ಉಪ್ಪು ಕಡಿಮೆ ಆಯಿತು ಅಂದರೆ ಬೇಕಾದರೆ ಅವಲಕ್ಕಿ ಕಲಿಸ್ಕೊಳ್ಬೇಕಾದ್ರೂ ಹಾಕ್ಕೊಳ್ಬೋದು. ಈಗ ಈ ಒಗ್ಗರಣೆ ರೆಡಿಯಾಗಿದೆ, ಇದನ್ನು ಆರಲಿಕ್ಕೆ ಬಿಡೋಣ. ಈ ಅವಲಕ್ಕಿ ಮಾಡೋದಕ್ಕೆ ಈ ಥರ ಪೇಪರ್ ಅವಲಕ್ಕಿನೇ ತಗೊಳ್ಬೇಕು. ಅವಲಕ್ಕಿಯಲ್ಲಿ 3 ಥರ ಇದೆ: ಪೇಪರ್ ಅವಲಕ್ಕಿ, ಮೀಡಿಯಂ ಅವಲಕ್ಕಿ, ದಪ್ಪ ಅವಲಕ್ಕಿ ಅಂತ. ಅಂಗಡಿಯಲ್ಲಿ ಪೇಪರ್ ಅವಲಕ್ಕಿ ಅಂತ ಕೇಳಿದ್ರೆ ಈ ರೀತಿ ಅವಲಕ್ಕಿ ಕೊಡ್ತಾರೆ. ಹಾಗೆ ಈ ಅವಲಕ್ಕಿನ ಬಳಸ್ಕೊಳ್ಳೋದಕ್ಕಿಂತ ಮುಂಚೆ ಜರಡಿ ಮಾಡಿ ಬಳಸ್ಕೊಳ್ಳಿ. ಈಗ ಈ ಅವಲಕ್ಕಿನ ಒಗ್ಗರಣೆಗೆ ಹಾಕಿ ಕಲಿಸ್ಕೊಳ್ಳೋಣ. ಒಗ್ಗರಣೆನ ಪೂರ್ತಿ ಆರಿಸ್ಕೊಂಡು ನಂತರನೇ ಅವಲಕ್ಕಿ ಹಾಕಿ ಕಲಿಸ್ಕೊಳ್ಳಿ. ಒಗ್ಗರಣೆ ಬಿಸಿ ಇದ್ದಾಗಲೇ ಅವಲಕ್ಕಿ ಹಾಕಿದ್ರೆ ಅವಲಕ್ಕಿ ಗಟ್ಟಿ ಆಗತ್ತೆ. ಒಗ್ಗರಣೆ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಅವಲಕ್ಕಿನ ನೀಟಾಗಿ ನೀರು ಹಾಕೋಕ್ಕಿಂತ ಮುಂಚೆನೇ ಕಲಿಸ್ಕೊಳ್ಬೇಕು. ಇವಾಗ ಈ ಅವಲಕ್ಕಿ ಸ್ವಲ್ಪ ಎಣ್ಣೆ ಅನಿಸತ್ತೆ, ಆದರೆ ಆಮೇಲೆ ಸ್ವಲ್ಪ ನೀರು ಮತ್ತು ಕಾಯಿ ತುರಿ ಎಲ್ಲ ಸೇರಿಸ್ಕೊಂಡ್ಮೇಲೆ ಎಣ್ಣೆನ ಅಬ್ಸರ್ವ್ ಮಾಡ್ಕೊಳತ್ತೆ. ಈ ರೀತಿ ಫುಲ್ ಕಲಿಸ್ಕೊಂಡ್ಮೇಲೆ
ಸ್ವಲ್ಪನೇ ನೀರನ್ನು ಚಿಮ್ಸ್ಕೊಳ್ಳೋ ರೀತಿ ಹಾಕಿ ಕಲಿಸ್ಕೊಳ್ಬೇಕು. ಇದು ಪೇಪರ್ ಅವಲಕ್ಕಿ ಆದ್ರಿಂದ ಇದಕ್ಕೆ ನೀರು ಜಾಸ್ತಿ ಬೇಕಾಗಲ್ಲ. ನೀರು ಸ್ವಲ್ಪ ಜಾಸ್ತಿ ಆದರೂ ಅವಲಕ್ಕಿ ಮೆತ್ತಗಾಗ್ಬಿಡತ್ತೆ. ಆದ್ದರಿಂದ ಚೂರೆ ನೀರು ಚಿಮ್ಮಿಸಿ ಹಾಕಿ ಕಲಿಸ್ಕೊಂಡ್ರೂ ಕೂಡ ಅವಲಕ್ಕಿ ಉಡಿಯಾಗಿ ಇರಬೇಕು. ನೀರು ಹಾಕಿ ಕಲಿಸ್ಕೊಂಡ್ಮೇಲೆ ಕೊನೆಯದಾಗಿ ತುರಿದಂಥ ಫ್ರೆಶ್ ಕಾಯಿ ತುರಿ ಹಾಕಿ ಕಲಿಸ್ಕೊಳ್ಳಿ. ಕಾಯಿ ತುರಿ ಹಾಕಿದಷ್ಟು ಅವಲಕ್ಕಿ ರುಚಿ ಜಾಸ್ತಿ ಆಗತ್ತೆ. ಹಾಗೆ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಹಾಕೊಳ್ಳಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇಷ್ಟ ಇಲ್ಲದೆ ಇರೋರು ಸ್ಕಿಪ್ ಮಾಡ್ಬೋದು, ಆದರೆ ಹಾಕ್ಕೊಂಡ್ರೆ ಸ್ವಲ್ಪ ಸ್ವೀಟ್ನೆಸ್ ಬಂದು ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಅವಲಕ್ಕಿಯಲ್ಲೇ ಇನ್ನೂ 2 ಥರದ ರೆಸಿಪಿ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸೌತ್ ಕೇಂದ್ರ ಸ್ಪೆಷಲ್ ಖಾರ ಅವಲಕ್ಕಿ ಮತ್ತು ಹಸಿ ಖಾರ ಅವಲಕ್ಕಿ ಅಂತ. ನಿಮಗೆ ಆ ರೆಸಿಪಿ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನ ಚೆಕ್ ಮಾಡಿ. ಈಗ ಇದು ಕಲಿಸ್ಕೊಂಡಿದ್ದಾಗಿದೆ. ದಿಢೀರಾಗಿ ತಯಾರಾಗೋ ಅವಲಕ್ಕಿ ರೆಡಿಯಾಗಿದೆ. ಹೊಸದಾಗಿ ಅಡುಗೆ ಕಲಿತಾ ಇರೋರು, ಬ್ಯಾಚುಲರ್ಸ್ಗಳು ಈಸಿಯಾಗಿ ಮಾಡ್ಕೊಳ್ಬೋದು. ಒಂದ್ಸಲಿ ಮಾಡ್ಕೊಂಡ್ರೆ ಪದೇ ಮಾಡ್ಕೊಳ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗತ್ತೆ. ಈ ಅವಲಕ್ಕಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಹೊಸ ರೆಸಿಪಿಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.